ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಕುರಿತ ರಾಜ್ಯ ಮಟ್ಟದ ಒಂದು ದಿನದ ವಿಚಾರ ಸಂಕಿರಣಕ್ಕೆ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಮೈಸೂರಿನಲ್ಲಿಂದು ಚಾಲನೆ ನೀಡಿದರು. ಈ ವೇಳೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ, ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಶರಣಪ್ಪ ವಿ. ಹಲಸೆ, ಕುಲಸಚಿವ ನವೀನ್ ಕುಮಾರ್, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಶೋಧನಾ ವಿಸ್ತರಣಾ ಕೇಂದ್ರದ ನಿರ್ದೇಶಕರಾದ ಶರಣಮ್ಮ, ಡಾಕ್ಟರ್ ಸಿಎಸ್ ಅನಂತಕುಮಾರ್ ಉಪಸ್ಥಿತರಿದ್ದರು. ಬಳಿಕ ಎಚ್.ಸಿ. ಮಹದೇವಪ್ಪ, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಶೋಧನಾ ಸಂಸ್ಥೆ ಮತ್ತು ಬೃಹತ್ ಭವನ ನಿರ್ಮಿಸಿರುವುದು ರಾಷ್ಟ್ರದಲ್ಲಿಯೇ ಮಾದರಿಯಾಗಿದೆ. ಈ ಮೂಲಕ ಅವರ ಚಿಂತನೆಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು ಹಾಗೂ ಸಮಾಜದ ಅಸಮಾನತೆ ತೊಡೆದುಹಾಕುವುದು ಇದರ ಉದ್ದೇಶವಾಗಿದೆ ಎಂದರು. ಅಷ್ಟೊಂದು ತಾಯಿಯ ಬಗ್ಗೆ ಅವರಿದ್ದಂಥ ಅಪಾರ ಗೌರವ ಮತ್ತು ಪ್ರೀತಿ. ನಮ್ಮ ಮಕ್ಕಳು ಇವತ್ತು 75 ವರ್ಷ ಸ್ವತಂತ್ರ ಬಂದು 625ಕ್ಕೆ 610, 605, 615 ತನಕ ತಗೊಂಡಿದ್ದೆ. ವೆರಿ ಗುಡ್. ಆ ಕಾಲದಲ್ಲಿ ಶಿಕ್ಷಣದಿಂದ ವಂಚಿತಾಗಿದ್ದರು. ನಾವು 100ಕ್ಕೆ 100 ಮಾರ್ಕ್ಸ್ ತಗೊಂಡಿದ್ರು ಮ್ಯಾಥಮೆಟಿಕ್ಸಲ್ಲಿ ಜಗಜೀವನ್ ರಾಮ್ ಅವರು. 100. ಕೆಎಚ್ ಮುನಿಯಪ್ಪ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರಾಷ್ಟ್ರ ಕಂಡ ಶ್ರೇಷ್ಠ ರಾಜಕೀಯ ಮುತ್ಸದ್ದಿ, ಶ್ರಮಿಕರು ಹಾಗೂ ಎಲ್ಲಾ ವರ್ಗದ ಅಭಿವೃದ್ಧಿಗೆ ಜೀವನವನ್ನು ಮುಡುಪಾಗಿಟ್ಟ ಮಹಾನ್ ಚೇತನ. ಅವರ ಚಿಂತನೆಗಳು ಯುವಜನತೆಗೆ ಪ್ರೇರಣೆಯಾಗಿವೆ ಎಂದರು. ಈ ಪದಾರ್ಥಗಳೇನಿವೆ, ದವಸ ಧಾನ್ಯಗಳು, ಸಕ್ಕರೆ, ಇವೆಲ್ಲ ಕೂಡ ಫಾರಿನ್ ಎಕ್ಸ್ಚೇಂಜ್ ಅನ್ನು ಕಳಿಸ್ತಾ ಇದೆ. ಅಂದರೆ ಅದಕ್ಕೆ ಮೂಲ ಪುರುಷ ಚಿಂತನೆ ಮಾಡಿದರು ಬಾಬು ಜಗಜೀವನ್ ರಾಮ್. ಇದನ್ನು ನಾವು ತಿಳ್ಕೊಬೇಕು. ಯಾಕಂದರೆ ಅನ್ನದಾತ ಇವತ್ತು ಮನುಷ್ಯನಿಗೆ ನೆಮ್ಮದಿಯಾಗಿ ಊಟ ಇದ್ದರೆ ಏನೆಲ್ಲ ಮಾಡಬೇಕು ಅಂತ ಒಂದು ಮಹತ್ತರವಾದ ಕೆಲಸಗಳನ್ನು ಮಾಡಿದರು.